ಸಕ್ಕರೆ ಕಾರ್ಖಾನೆ ರಾಣಿ ಶುಗರ್ಸ್ ಅಂತಲೂ ಕೂಡ ಬಹಳ ಪ್ರೀತಿಯಿಂದ ನಾವೆಲ್ಲ ಕರಿತೀವಿ. ಇವತ್ತು ಈ ವರ್ಷದ ಹಂಗಾಮಿನ ಬಾಯ್ಲರ್ ಪೂಜೆ, ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ನಮಗೆ ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿಕ್ಕೆ ಬಂದಂತ ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ನನ್ನ ಗುರು ಬಳಗದ ಪಾದಗಳಿಗೆ ಶ್ರೀಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ, ಈ ಭಾಗದ ಜನಪ್ರಿಯ ಶಾಸಕರು, ಆತ್ಮೀಯ ಸಹೋದರರಾದಂತಹ ಬಾಬಾ ಸಾಹೇಬ್ ಪಾಟೀಲ್ ಅವರೇ, ಸಹೋದರ, ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ತಮ್ಮೆಲ್ಲರ ಸೇವೆಯನ್ನ ಮಾಡಬೇಕು ಅಂತ ಹೇಳಿ ಇವತ್ತು ತಮ್ಮ ಸಹಕಾರದೊಂದಿಗೆ ಈ ಒಂದು ಮಲಪ್ರಭಾ ಶುಗರ್ ಫ್ಯಾಕ್ಟರಿಯ ಅಧ್ಯಕ್ಷರು, ವಿಧಾನ ಪರಿಷತ್ ಸದಸ್ಯರು ಆದಂತಹ ಚನ್ನರಾಜ್ ಹಟ್ಟಿಹೊಳಿ ಅವರೇ, ಅದೇ ರೀತಿ ಉಪಾಧ್ಯಕ್ಷರಾದಂತಹ ಸಹೋದರಾದಂತಹ ಶಿವನಗೌಡ ಪಾಟೀಲ್ ಅವರೇ, ಶ್ರೀಕಾಂತ್ ಇಟಗಿ ಅವರೇ, ಶಂಕರ್ ಕಿಲ್ಲೆಗಾರ್ ಅವರೇ, ಶ್ರೀಶೈಲ್ ತುರ್ಮುರಿ ಅವರೇ, ಶಿವಪುತ್ರ ಮರಡಿ ಅವರೇ, ಬಾಳಪ್ಪ ಪೂಜಾರ್ ಅವರೇ, ಭರಮಪ್ಪ ಶ್ರೀಗೇಳಿ ಅವರೇ, ಲಲಿತಾ ಪಾಟೀಲ್ ಅವರೇ, ಸುನೀತಾ ಲಂಗೋಟಿ ಅವರೇ ಮತ್ತು ಆತ್ಮೀಯ ಸಹೋದರ 20-25 ವರ್ಷದಿಂದ ನಮ್ಮ ಖಾನಾಪುರದ ಸುಪುತ್ರ, ನಮ್ಮ ಪರಿಚಯ ನಮ್ಮ ಮೋಹನ್ ಹಿರೇಮಠ್ ಅವರೇ, ಅದೇ ರೀತಿ ಕಾಡಾ ಅಧ್ಯಕ್ಷನ ಕರ್ಕೊಂಡು ಬಂದಿದ್ದೀನಿ. ಯಾಕೆ ಕಾಡಾ ಅಧ್ಯಕ್ಷನ ಈ ಒಂದು ಕಾರ್ಯಕ್ರಮ ಕರ್ಕೊಂಡು ಬಂದಿದ್ದೀನಿ ಅಂತಂದ್ರೆ, ಅವ್ರು ಬಂದ ತಕ್ಷಣ ಅವ್ರ ಕಡೆ ಒಂದು 5 ಕೋಟಿ ರೂಪಾಯಿ ರೋಡಿಗೆ, ಫ್ಯಾಕ್ಟರಿ ಒಳಗಡೆ ರೋಡ್ ಸ್ಯಾಂಕ್ಷನ್ ಮಾಡಲಿ ಅಂತ ಕರ್ಕೊಂಡು ಬಂದ್ರು. ಯುವರಾಜನ ಕದಂ ಅವರೇ, ಶಂಕರಗೌಡನ ಪಾಟೀಲ್ ಅವರೇ, ಅಡವಿ ಶಿಟಿಗೆ ಅವರೇ, ಬಸವರಾಜ್ ಸಾಲಿಕೊಪ್ಪ ಅಣ್ಣನವರೇ, ಕಾರ್ಖಾನೆಯ ಎಲ್ಲ ನನ್ನ ಹೆಮ್ಮೆಯ ಕಾರ್ಮಿಕರೇ, ನನ್ನ ಆತ್ಮೀಯ ರೈತ ಬಾಂಧವರೇ ಮತ್ತು ಮಾಧ್ಯಮದ ಎಲ್ಲ ನನ್ನ ಸಹೋದರರು, ಬಹಳ ದೊಡ್ಡ ಅಭಿಮಾನದಿಂದ, ಅತ್ಯಂತ ಖುಷಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಪ್ಪ. ಬೈಲೂರಪ್ಪರಿಗೆ ಹೇಳಿಕ್ಕೆ ಬಯಸ್ತೇನೆ, ನವೆಂಬರ್ 19ನೇ ತಾರೀಕು ಇಂದಿರಾ ಗಾಂಧೀಜಿಯವರ ಜನ್ಮದಿನದಂದು ಬೆಂಗಳೂರಿನ ಒಂದು ಕಂಠೀರವ ಸ್ಟೇಡಿಯಂನಲ್ಲಿ 1 ಲಕ್ಷ ಮಹಿಳೆಯರನ್ನು ಸೇರಿಸಿ ಒಂದು ಕಾರ್ಯಕ್ರಮ ಮಾಡ್ತಾ ಇದೆ. ಆ ಕಾರ್ಯಕ್ರಮದ ನಿಮಿತ್ತ ಬಿಡುವಿಲ್ಲದ ಓಡಾಟದ ಮೊನ್ನೆ ನಮ್ಮ ಒಡೆತನದ ಹರ್ಷ ಶುಗರ್ ಫ್ಯಾಕ್ಟರಿಯ ಬಾಯ್ಲರ್ ಪೂಜೆ ಆಯ್ತು. ತಮ್ಮ ನನಗೆ ಬರಲೇಬೇಕು ಅಂತಂದ. ಇಲ್ಲಪ್ಪ ತಮ್ಮ ನೀವು ಮಾಡ್ಕೋ ಅಂತ ಹೇಳಿದ್ರು. ಆದ್ರೆ ಇವತ್ತು ಯಾವುದೇ ಕಾರಣಕ್ಕೂ ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳಕ್ ಸಾಧ್ಯ ಇಲ್ಲ. ಅತ್ಯಂತ ಅಭಿಮಾನದಿಂದ ಈ ಒಂದು ಪೂಜೆಗೆ ನಾನು ಬಂದೆ. ಕಳೆದ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ನಮ್ಮ ಮೇಲೆ, ಬಾಬಾ ಸಾಹೇಬರ ಮೇಲೆ, ವಿಠಲ್ ಹಲ್ಗೇಕರ್ ಅಣ್ಣನವರ ಮೇಲೆ ಬಹಳಷ್ಟು ವಿಶ್ವಾಸ ಇಟ್ಟು ನಮ್ಮ ಹೆಗಲಿಗೊಂದು ಜವಾಬ್ದಾರಿಯನ್ನ ಕೊಟ್ಟಿದ್ದೀವಿ. 15 ಜನರನ್ನ ಪ್ಯಾನಲ್ ಟು ಪ್ಯಾನಲ್ ನೀವು ಆರಿಸಿ ಕಳಿಸಿದ್ರಿ. ಕಾರ್ಮಿಕ ಬಾಂಧವರು ಇರಬಹುದು, ನನ್ನ ಶೇರ್ ಹೋಲ್ಡರ್ಸ್, ರೈತಾಪಿ ಬಾಂಧವರು, ಪ್ರತಿಯೊಬ್ಬರು ಕೂಡ ಇವತ್ತು ನಮ್ಮ ಮೇಲೆ ವಿಶ್ವಾಸವನ್ನ ಇಟ್ಟು ಇವತ್ತು ಒಂದು ಸೇವೆಯನ್ನ ಮಾಡುವಂತ ಅವಕಾಶವನ್ನ ಕೊಟ್ಟಿದ್ದೀವಿ. ಮೊದಲನೇದಾಗಿ ಅವಕಾಶ ಕೊಟ್ಟದಕ್ಕೆ ಪ್ರಥಮವಾಗಿ ತಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದ ಮತ್ತು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ನಾನು ಚುನಾವಣೆಯಲ್ಲಿ ಗೆದ್ದಂತ ಎಲ್ಲರಿಗೂ ಕೂಡ ಒಂದು ಮಾತನ್ನ ಅವತ್ತೂ ಹೇಳಿದ್ದೀನಿ, ಇವತ್ತೂ ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಅಧಿಕಾರ ನೀವು ಕೊಟ್ಟಿರೋದು ವಿಶ್ವಾಸದಿಂದ, ಅದನ್ನು ಉಳಿಸಿಕೊಂಡು ಆ ವಿಶ್ವಾಸವನ್ನ ಬೆಳೆಸಿಕೊಂಡು ಹೋಗುವಂತ ಜವಾಬ್ದಾರಿ ಅವರ ಹೆಗಲ ಮೇಲೂ ಇದೆ ಮತ್ತು ನಮ್ಮ ಹೆಗಲ ಮೇಲೂ ಇದೆ. ಅಧಿಕಾರ ಎಲ್ಲರಿಗೂ ಸಿಗೋದಿಲ್ಲ, ಅದರಲ್ಲೂ ಇದು ಕೋಆಪರೇಟಿವ್ ಸೆಕ್ಟರ್. ಜನರು ಮಾಡಿದ್ರೆ ಅಷ್ಟೇ ನಮಗ್ ಬರುತ್ತೆ. ಇವತ್ತು ನಮ್ಮ ಒಡೆತನದ ಶುಗರ್ ಫ್ಯಾಕ್ಟರಿಗಳಿದಾವೆ, ಅಲ್ಲಿ ನಾವೇನ್ ಬೇಕಾದ್ರೂ ಮಾಡ್ತೇವೆ. ಬಟ್ ಇದು ಅಲ್ಲ, ಇದು ಜನರ ಮನಸ್ಸು ಮಾಡಬೇಕು. ಜನರು ವಿಶ್ವಾಸ ಮಾಡಿದಾಗ 15ಕ್ಕೂ 15 ಅತ್ಯಂತ ಅಧಿಕ ಮತಗಳ ಅಂತರದಿಂದ ನಮ್ಮನ್ನು ಗೆಲ್ಲಿಸಿ ಕಳಿಸಿದ್ದಾರೆ ಅಂತಂದ್ರೆ, ಆ ಅಂತರ ನೋಡಿದ್ರೆ ನೀವು ನಮ್ಮ ಮೇಲೆ ಇಟ್ಟಂತ ಒಂದು ವಿಶ್ವಾಸ, ನಾನು ಇವತ್ತು ಅದನ್ನೇ ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ವಿಶ್ವಾಸಕ್ಕೆ ಚ್ಯುತಿ ಬರದ ಹಾಗೆ ನಾವು ನಡೆಸಿಕೊಂಡು ಹೋಗುವಂತ ಕೆಲಸವನ್ನ ಮುಂಬರುವಂತ ದಿನದಲ್ಲಿ ಮಾಡ್ತೀವಿ. 55 ವರ್ಷ
ಹಿರಿತನದ, ನಾನು ಹಳೆಯ ಫ್ಯಾಕ್ಟರಿ ಅನ್ನೋದಿಲ್ಲ, ಅಭಿಮಾನದಿಂದ ಹೇಳ್ತೀನಿ, ಹಿರಿಯಣ್ಣ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬೇರೆ ಶುಗರ್ ಫ್ಯಾಕ್ಟರಿಗಳಿಗೆ ಒಬ್ಬ ಮಾರ್ಗದರ್ಶಕ ಆಗಿ ಮಲಪ್ರಭಾ ಶುಗರ್ ಫ್ಯಾಕ್ಟರಿ ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ, ದೇಶದಲ್ಲಿ, ಸಂಪೂರ್ಣ ಏಷ್ಯಾ ಖಂಡದಲ್ಲಿ, ನಾನು ಚಿಕ್ಕವಳಿದ್ದಾಗ ಪೇಪರ್ನಲ್ಲಿ ಓದಿದ್ದೀನಿ, ನಮ್ಮ ತಂದೆಯವರಾದಂಥ ದಿವಂಗತ ಬಸವರಾಜ್ ಹಟ್ಟಿಹೊಳೆಯವರಿಂದ ಕೇಳಿದ್ದೀನಿ, ಏಷ್ಯಾದಲ್ಲಿನೇ ಒಂದು ಕಾಲದಲ್ಲಿ ಹೆಸರನ್ನ ಮಾಡಿದಂತ ಶುಗರ್ ಫ್ಯಾಕ್ಟರಿ ಯಾವುದಾದ್ರೂ ಇದ್ರೆ ನಮ್ಮ ಹೆಮ್ಮೆಯ ಮಲಪ್ರಭಾ ಶುಗರ್ ಫ್ಯಾಕ್ಟರಿ. ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಬರುವಂತ ಸಂದರ್ಭದಲ್ಲಿ ನಮ್ಮ ತಾಯಿ ಕೂಡ, ನಾನು ತಯಾರಾಗ್ತಾ ಇದ್ದೀನಿ, ಚಂದ್ರರಾಜನ್ ಹೆಂಡತಿ ಮತ್ತೆ ನಮ್ಮ ಅವ್ವ ಇಬ್ರು ತಯಾರಾಗ್ತಾರೆ. ಯಾಕೆ ಮಮ್ಮಿ ಎಲ್ಲಿ ಕಾರ್ಯಕ್ರಮ ಇದೆಯಾ ಅಂತ ಕೇಳೋದು. ಇಲ್ಲ ತಮ್ಮ ಹೇಳಿದ್ದಾನೆ ಈ ಕಾರ್ಯಕ್ರಮಕ್ಕೆ ಕರೆದಾನವ, ಅದಕ್ಕೆ ಬರಾಕತ್ತೇನೆ ಅಂತ. ನಾನು ಹೇಳ್ದೆ ಬ್ಯಾಡ್ ಬಿಡ್ ಮಮ್ಮಿ, ಬಿಸಿಲೈತಿ, ನಾ ಹೊಂಟೆಲ್ಲ ಹೋಗಿ ಬರ್ತೇನೆ ಅಂತ. ನಾನು ತಮ್ಮ ಫೋನ್ ಮಾಡಿದಪ್ಪ, ಯಾಕಪ್ಪ ತಾಯಿನ ಯಾಕೆ ಕರದಿ, ಬಿಸಿಲೈತಿ, ಒಂದ್ ಸ್ವಲ್ಪ ಹಾರ್ಟದ್ದು ಯಾವ ಪ್ರಾಬ್ಲಮ್ ಅವ್ರಿಗೆ. ಅಕ್ಕ ಅವಳು ಶೇರ್ ಹೋಲ್ಡರು, ರೈತ, 12 ಟನ್ ಕಬ್ ನನ್ನ ಫ್ಯಾಕ್ಟ್ರಿಗೆ ಹಚ್ಬೇಕು, ಅದಕ್ಕೆ ಕರೆದೇನಿ ಅಂತ. ಅಂದ್ರೆ ನಮ್ಮ ಮನೆಯಿಂದನೇ ಶುರು ಆಗ್ಲಿ, ನಾವು ಕಾಯ್ತೀವಿ. ನಾವು ನಮ್ಮ ಒಡೆತನದ ಶುಗರ್ ಫ್ಯಾಕ್ಟರಿ ಕಬ್ ತಗೊಂಡು ಹೋಗೋದಿಲ್ಲ. ನಾವು ಶೇರ್ ಹೋಲ್ಡರ್ ಇದ್ದೀವಿ. ಅದು ಕಿತ್ತೂರು ಕಬ್ ಆಗ್ಲಿ, ಖಾನಾಪುರ ಕಬ್ ಆಗ್ಲಿ, ಹಟ್ಟಿಹೊಳಿ ಕಬ್ ಆಗ್ಲಿ, ಅದನ್ನ ಪ್ರತಿಯೊಂದು ಒಂದು ಗಣಿಗೆ ಕೂಡ ಬೇರೆ ಕಡೆ ಸಾಗಿಸಿದ್ಲಿ ಅದನ್ನ ಮಲಪ್ರಭಾ ಶುಗರ್ ಫ್ಯಾಕ್ಟರಿ. ಯಾಕಂದ್ರೆ ನಾವು ಮೊದಲು ಆದರ್ಶ ಆಗ್ಬೇಕು, ನಾವು ಮೊದಲು ಜವಾಬ್ದಾರಿ ತೆಗೆದುಕೊಳ್ಬೇಕು. ನಮ್ಮನ್ನ ನೋಡಿ ಹಿಂದೆ 100 ಜನ ಬೆನ್ ಹತ್ತಾರೆ. ನಾವೇ ನಮ್ಮ ಕಬ್ಬನ್ನೇ ನಾವು ಬೇರೆ ಶುಗರ್ ಫ್ಯಾಕ್ಟರಿಗೆ ಕಳಿಸಿದ್ರೆ ನಾವು ಬೇರೆಯವ್ರಿಗೆ ಏನ್ ಆದರ್ಶ ಆಗ್ತೀವಿ, ಬೇರೆಯವ್ರಿಗೆ ಏನು ಉತ್ತರ ಕೊಡ್ತೀವಿ. ಅದಕ್ಕೋಸ್ಕರ ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ, ಬಹಳಷ್ಟು ಜನ ಬಹಳಷ್ಟು ಮಾತನಾಡ್ತಾರೆ, ಬಹಳಷ್ಟು ಅಪವಾದಗಳು ಬರ್ತಾವೆ. ಆದ್ರೆ ಅದಕ್ಕೆಲ್ಲ ಕಿವಿಗೊಡದ್ಲೆ ಈ ಶುಗರ್ ಫ್ಯಾಕ್ಟರಿಯನ್ನ ನಾವು ನಿಲ್ಲಿಸಲೇಬೇಕು ಅಂತ ಹೇಳಿ ನಾವು ನೀವೆಲ್ಲರೂ ಪ್ರಮಾಣವನ್ನ ಮಾಡಬೇಕಾಗಿದೆ. ಇದು ಹೈ ಟೈಮ್, ಇದು ನೌ ಆರ್ ನೆವರ್ ಅನ್ನುವಂತ ಪರಿಸ್ಥಿತಿ. ಈಗೊಂದು ಸುವರ್ಣ ಅವಕಾಶ ನೀವು ನಮಗೆ ಕೊಟ್ಟಿದ್ದೀರ. ನಾವು ಅದನ್ನ ಯಶಸ್ವಿಯಿಂದ ನಾವು ನಡೆಸಿ ನಾವು ನಿಮ್ಮ ಎದುರುಗಡೆ ನಿಲ್ಲಬೇಕಾಗಿದೆ. ಆದ್ರೆ ನಿಮ್ಮ ಸಹಕಾರ ಚುನಾವಣೆಯಲ್ಲಿ ಎಷ್ಟಿತ್ತೋ ಅದ್ರ 2 ಪಟ್ಟು ಸಹಕಾರ ಈಗ ಮುಂಬರುವಂತ ದಿನದಲ್ಲಿ ನನಗೆ ಬೇಕಾಗುತ್ತೆ. ನನಗಾಗ್ಲಿ, ಬಾಬಾ ಸಾಹೇಬ್ರಿಗಾಗ್ಲಿ, ವಿಠಲ್ ಹಲಗೇಕರ್ ಅವ್ರಿಗಾಗ್ಲಿ ಬೇಕಾಗುತ್ತೆ. ಸರ್ಕಾರದ ಮಟ್ಟದಲ್ಲಿ ಇವತ್ತು ನಿಮ್ಮ ಆಶೀರ್ವಾದದಿಂದ ನಮ್ಮ ಪಕ್ಷದ ಸರ್ಕಾರ ಇದೆ. ನಾನು ರಾಜ್ಯದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಆಶೀರ್ವಾದದಿಂದ ಬಾಬಾ ಸಾಹೇಬ್ ಪಾಟೀಲ್ರು, ವಿಠಲ್ ಹಲ್ಗೇಕರ್, ಚಂದ್ರರಾಜ್ ಹಟ್ಟಿಹೊಳಿಯವರು ಕೂಡ ಸರ್ಕಾರದ ಭಾಗಗಳಿದ್ದಾರೆ. ನಾವು 4 ಜನ ಸೇರಿ ಸರ್ಕಾರದಿಂದ ಈ ಒಂದು ಶುಗರ್ ಫ್ಯಾಕ್ಟರಿಯ ಪುನಶ್ಚೇತನಕ್ಕೆ ಏನೆಲ್ಲ ಆಗು ಹೋಗುಗಳು ಆಗಬೇಕಾಗಿದವಲ್ಲ ಅದನ್ನೆಲ್ಲನೂ ಕೂಡ ಹೆಗಲ ಮೇಲೆಲ್ಲ ತಲೆ ಮೇಲೆ ಹೊತ್ಕೊಂಡು ನಾನು ಮಾಡಿಕೊಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ದೇನೆ. ಮೋಹನ್ ಹಿರೇಮಠ ಅವರು ಹೇಳಿದ್ರು, ರೈತರು ಎಷ್ಟು ಉಪಕಾರ ಮಾಡಿದ್ದಾರೆ ಈ ಶುಗರ್ ಫ್ಯಾಕ್ಟರಿಯನ್ನು ಉಳಿಸ್ಲಿಕ್ಕೆ. ಒಂದು ಗ್ಯಾಂಗ್ ಇರಲಿಲ್ಲ, ಒಂದು ಗಾಡಿ ಇರಲಿಲ್ಲ. ರೈತರಾಗ್ಲಿ, ನನ್ನ ಕಾರ್ಮಿಕ ಬಾಂಧವರಾಗ್ಲಿ, ಹೋದ ವರ್ಷ ಅಂತ ಸಂದಿಗ್ಧ ಸಂಕಷ್ಟ ಪರಿಸ್ಥಿತಿನಲ್ಲಿ 1,60,000 ಕಬ್ಬನ್ನ ನುರಿಸಿ ಮತ್ತೆ ಒಂದ್ ಸ್ವಲ್ಪ ಉಸಿರಾಡುವಂತ ಒಂದು ಇದನ್ನ ಕೊಟ್ರು, ಅವಕಾಶ ಕೊಟ್ರು ಅಂತ.